ಬೆಂಗಳೂರಲ್ಲಿ ಯಾರೆಲ್ಲ ರೋಡಿಗೆ ಇಳಿತಿರೋ ಈ ವಿಡಿಯೋ ನೋಡಲೇಬೇಕು. ಗೋಪಿಂಗ್ ಕ್ಯಾಬ್ಸ್ ಬೈ ದ ಎಂಡ್ ಆಫ್ ಇಟ್. ಇಲ್ಲ ನೀವು ಹೆಣ್ಮಕ್ಳಾಗಿ ಧೈರ್ಯ ಮಾಡಿ ಡ್ರೈವರ್ ಆಗಕ್ಕೆ ಮುಂದೆ ಬರ್ತೀರಾ, ಪ್ಯಾಸೆಂಜರ್ಸ್ಗಳಾಗಿ ನೋಡ್ತಾ ಇರೋರು, ಹೇ ಲೆಟ್ಸ್ ಗಿವ್ ದೆಮ್ ಅ ಚಾನ್ಸ್ ಅಂತ ಬಿಕಾಸ್ ಆಫ್ ದ ಕನ್ವೀನಿಯನ್ಸ್ ಅಂಡ್ ಸೇಫ್ಟಿ ರೀಸನ್ಸ್ ಅವ್ರನ್ನ ಬುಕ್ ಮಾಡ್ತೀರಾ. ಇನ್ನೂ ಹೆಚ್ಚು ಜನಕ್ಕೆ ಇವರ ಸೇವೆ ತಲುಪಲಿ ಅಂತ ಸೇವ್ ಮಾಡ್ತೀರಾ, ಶೇರ್ ಮಾಡ್ತೀರಾ. ಈಗ ಈ ಸಂಸ್ಥೆ ಹಿಂದೆ ನಿಂತ ಹೆಣ್ಣಿನ ಕತೆ. ಅನುರಾಧ ಅವರು ಸುಯಾದ ಫೌಂಡರ್. ಫಸ್ಟ್ಲಿ ಅನು ಒಂದು ಹೆಣ್ಣು ಮಗು ಯಾರೋ ನೋಡ್ತಾ ಇದ್ದಾರೆ ಇದನ್ನ. ಎಲ್ಲರಿಗೂ ಈ ಥರದ್ದಾದಾಗ ಒಂದು ಜನಗಳಿಗೇನೆ ಇದು ಹೆಲ್ಪ್ ಆಗ್ತಾ ಇದೆ. ನನಗೆ ಉದ್ಯೋಗ ಅಂತ ಬರೋದಾದ್ರೆ ನನಗೇನಿದೆ ಇದರಲ್ಲಿ, ಯಾರು ಬೇಕಾದ್ರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅದು ತಿಂಗಳಿಗೆ ಎಷ್ಟು ದುಡಿಬೋದು? ಒಂದು ಹುಡುಗಿಗೆ ನಾವು ಇನಿಷಿಯಲ್ ಡೆಪಾಸಿಟ್ ಅಂತ ತೊಗೊಂಡ್ಬಿಟ್ಟು 4 years ಆಕೆನೇ ಕಂಪ್ಲೀಟಾಗಿ ಕಾರ್ನ ಡ್ರೈವ್ ಮಾಡಿದ್ರೆ ನಾವು ಆಕೆಗೆ ಕಾರ್ನ 4 years ಆದಮೇಲೆ ಆಕೆ ಹೆಸರು ಬರ್ಕೊಡ್ತೀವಿ, ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಸೊ ಇಟ್ ಇಸ್ ಆಪರ್ಚುನಿಟಿ. ಓನರ್ ಕಮ್ ಡ್ರೈವರ್ ಆಗಿ ಅವಳು ತನ್ನ ಜೀವನವನ್ನು ರೂಪಿಸ್ಕೋಬಹುದು. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಆಕೆ ಪ್ರತಿ ತಿಂಗಳು 30,000 to 50,000 ತನಕ ಆಕೆ ಅರ್ನ್ ಮಾಡ್ಬೋದು. ಸೊ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಈಗ ನಂಬರ್ಸ್ ಹಾಕಿರ್ತೀವಿ, ಸೊ ವಿ ಕ್ಯಾನ್ ಕಾಂಟ್ಯಾಕ್ಟ್ ಯು 100%. ಗೋ ಪಿಂಕ್, ಮೋರ್ ಪವರ್ ಟು ಯು ಆ್ಯಂಡ್ ಹಿಯರ್ ವಿಶಿಂಗ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಅಲ್ಲ. ಲೇಡೀಸ್, ಯಶಸ್ಸ ಪ್ರತಿ ಗಂಡಿನ ಯಶಸ್ಸಿನ ಹಿಂದೆ ಹೆಣ್ಣು ಅಂತ ಅಲ್ಲಿ ನಿಂತಿದ್ದಾಯ್ತು. ಈಗ ಇನ್ನು ಮುಂದೆ ಸೈಡಿಗೆ ಎಲ್ಲ ಕಡೆ ಜಾಗ ಇನ್ನೂ ಇದೆ ನೋಡಿ, ನುಗ್ತಾ ಇರಿ. ತಗ್ಗಿ ಬಗ್ಗೆ ಆಯಿತು, ಈಗ ಏನಿದ್ರು ನುಗ್ಗಿ ನಡೆಯೋದು ಅಷ್ಟೇ ಬಾಕಿ ಇರೋದು. ಹೆಣ್ಣು ಮಕ್ಕಳು ಸಮಾಜದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಬೇರೆ, ಇನ್ನು ಸಮಾಜನೇ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗೋ ಥರ ಇರೋದು ಬೇರೆ. ಈಗ ಹೇಳಿ, ಯಾವ ಸಮಾಜ ನಮ್ಮದು ಅಂತ?